ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ಕಾಳಸರ್ಪದೋಷದ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು ಕೊಡುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಮೇ 11ರಿಂದ ಮೇ 23ರವರೆಗೆ ಸಿಂಹ ಹಾಗೂ ಕುಂಭ ರಾಶಿಯಲ್ಲಿ ರಾಹುಕೇತುಗಳ ಸಮಾಗಮ, ಅವರ ಸ್ಥಿತಿಯ ಕಾರಣದಿಂದ ಒಂದು ಅನುದಿತ ಗೋಳಾರ್ಧ ಕಾಳಸರ್ಪ ಎನ್ನುವಂತಹ ಯೋಗ ಸಿದ್ಧಿಯಾಗ್ತಾ ಇದೆ. ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಕಾಳಸರ್ಪದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೆ. ಈಗ ಪುನಃ ನೆನಪು ಮಾಡುವುದಾದರೆ, ರಾಹು ಮತ್ತು ಕೇತುಗಳ ನಡುವೆ ಉಳಿದ 7 ಗ್ರಹರು ಬಂದಾಗ ಆವಾಗ ಕಾಳಸರ್ಪ ಎನ್ನುವಂತಹ ಯೋಗ ಪ್ರಾಪ್ತಿಯಾಗುತ್ತೆ. ಇದರಿಂದ ಪ್ರಪಂಚದ ಮೇಲೂ ಜೊತೆಗೆ ದ್ವಾದಶ ರಾಶಿಯವರ ಮೇಲೂ ಅನೇಕ ಪರಿಣಾಮಗಳನ್ನು ನಾವು ಕಾಣುತ್ತೇವೆ. ಆದರೆ ಕಾಳಸರ್ಪ ಅಂದ ಕೂಡಲೇ ಅದರಿಂದ ಅನಿಷ್ಟ ಫಲಗಳೇ ಪ್ರಾಪ್ತಿಯಾಗುತ್ತೆ ಅಂತ ಹೇಳುವವರು ಬಹಳ ಮಂದಿ ಇದ್ದಾರೆ. ಕೆಲವರಿಗೆ ಅದು ರಾಜಯೋಗಾದಿಗಳನ್ನು ಕೂಡ ತರುವುದಿದೆ. ಇದು ನಿಮ್ಮ ಗಮನಕ್ಕೆ. ಇಲ್ಲಿ ಕುಂಭರಾಶಿಯಲ್ಲಿ ರಾಹು ಹಾಗೂ ಸಿಂಹ ರಾಶಿಯಲ್ಲಿ ಕೇತು ಸ್ಥಿತರಾಗಿರುವುದರಿಂದ ಉಂಟಾಗಬಹುದಾದಂತಹ ಕಾಳಸರ್ಪಕ್ಕೆ ವಿಷಧರ ಕಾಳಸರ್ಪ ಯೋಗ ಎನ್ನುವುದಾಗಿ ಹೆಸರು. ಈ ವಿಷಧರ ಕಾಳಸರ್ಪ ಯೋಗದ ಪರಿಣಾಮವಾಗಿ 12 ರಾಶಿಯವರಿಗೆ ಉಂಟಾಗಬಹುದಾದಂತಹ ಪರಿಣಾಮ ಹೇಗಿರುತ್ತೆ ಅಂದರೆ, ನೇತ್ರಪೀಡೆ, ಹೃದಯ ಸಂಬಂಧಿಯಾದಂತಹ ರೋಗಬಾಧೆ ಹಾಗೂ ಬಂಧು ವಿರೋಧ, ಅನಿದ್ರತಾ ನಿದ್ರಾಹಾನಿ ಮತ್ತು ಮಾರಕ ರೋಗ. ಮತ್ತು ಗಮನಿಸಬೇಕಾದ ಒಂದು ಅಂಶ ಅಂದರೆ, ಪರಿಸರದಲ್ಲಿ ಜಲದಲ್ಲಿ ವಿಷ ಬೀಳುವ ಸಾಧ್ಯತೆ ಇದೆ. ವಿಷಯುಕ್ತವಾದ ಜಲಪಾನ ಮಾಡಿ ಅನೇಕ ಪ್ರಾಣಿಗಳು ಹಾಗೂ ಮನುಷ್ಯರು ತಾವು ರೋಗ ಬಾಧೆಗೆ ಒಳಗಾಗಬಹುದಾದ ಯೋಗ ಫಲ ಇದೆ. ಇದು ಈ ವಿಷಧರ ಕಾಳಸರ್ಪ ಯೋಗ ಎನ್ನುವಂತಹ ಯೋಗದಿಂದ ಉಂಟಾಗಬಹುದಾದ ಪರಿಣಾಮ. ಪರಿಹಾರ ಏನು ಅಂದರೆ, ನವನಾಗ ಸ್ತೋತ್ರ ಇದರ ಪಾರಾಯಣ ಹಾಗೂ ಶಿವಪಂಚಾಕ್ಷರಿಯ ಮಂತ್ರಾನುಷ್ಠಾನ, ರುದ್ರಾಭಿಷೇಕ, ರಾಹುಕೇತುಗಳ ಶಾಂತಿ ಇದನ್ನು ಮಾಡುವುದರಿಂದ ಈ 11-12 ದಿವಸಗಳಲ್ಲಿ ಉಂಟಾಗಬಹುದಾದ ಕಾಳಸರ್ಪ ಯೋಗದ ಪರಿಣಾಮವನ್ನು ನಾವು ನಿವಾರಿಸಿಕೊಳ್ಳಬಹುದು. ಸರಿಸುಮಾರಾಗಿ 1ರಿಂದ 1.5 ತಿಂಗಳುಗಳ ಕಾಲ ಇದರ ಪರಿಣಾಮ ಜಾಗತಿಕವಾಗಿ ಇರುತ್ತೆ. ಆದ್ದರಿಂದ ಸಾಮೂಹಿಕವಾಗಿ ರುದ್ರಾಭಿಷೇಕ ಹಾಗೂ ನವನಾಗ ಸ್ತೋತ್ರ ಪಠನ, ಪಾರಾಯಣ ಇತ್ಯಾದಿಗಳನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾದ ಪರಿಹಾರವಾಗುತ್ತೆ. ಸಾಮಾನ್ಯವಾಗಿ ವರ್ಷದಲ್ಲಿ 2ರಿಂದ 3 ಬಾರಿ ಅಥವಾ 4 ಬಾರಿ ಬಂದೊದಗಬಹುದಾದ ಈ ಕಾಳಸರ್ಪ ಯೋಗ ಕೆಲವು ಬಾರಿ ಮಾತ್ರ ಅನಿಷ್ಟ ಫಲಗಳನ್ನು ಒದಗಿಸುತ್ತೆ. ಉಳಿದಂತೆ ಸಾಮಾನ್ಯವಾದಂತಹ ಫಲದೊಂದಿಗೆ ಕಾಳಸರ್ಪ ಯೋಗ ನಡೆದು ಬಿಡುತ್ತೆ. ಈ ರೀತಿಯಾಗಿ ಈ ವಿಷಧರ ಕಾಳಸರ್ಪ ಯೋಗ ಇದರ ಶುಭಾಶುಭ ಫಲಗಳನ್ನು ನಾನು ನಿರೂಪಿಸಿದ್ದೇನೆ. ಸೂಕ್ತ ಪರಿಹಾರಾದಿಗಳನ್ನು ಮಾಡಿಕೊಂಡು ಎಲ್ಲರೂ ಕೂಡ ಶುಭವನ್ನು ಕಾಣುವಂತಾಗಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು.